ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಸದ್ಯಕ್ಕೀಗ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಈ ಅಗ್ನಿ ಪರೀಕ್ಷೆ ಯಾರಿಗೆ ಅನ್ನೋದೇ ಪ್ರಶ್ನೆ. ಬಂದಿರುವಂತ ಕಾಮನ್ ಮ್ಯಾನ್ಗಳಿಗ ಅಥವಾ ಕೂತಿರುವಂತ ಜಡ್ಜಸ್ಗಳಿಗ? ಯಾಕಂತಂದ್ರೆ ಕಾಮನ್ ಮ್ಯಾನ್ಗಳು ತಮಗೆ ಗೊತ್ತಿರೋ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಅವರ ಟ್ಯಾಲೆಂಟನ್ನು ನೋಡಲಿಕ್ಕೆ ಹೋಗಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನು ಹುಡುಕುವ ಭರದಲ್ಲಿ ಇಲ್ಲಿ ತಮ್ಮನ್ನು ತಾವೇ ಎಕ್ಸ್ಪೋಸ್ ಮಾಡ್ಕೊಳ್ತಿದ್ದಾರೆ ಜಡ್ಜಸ್ಗಳು. ಗೊತ್ತಾಗ್ತಿಲ್ಲ ಅವ್ರು ಕೇಳುವಂಥ ಪ್ರಶ್ನೆ, ಅವ್ರು ನಡ್ಕೊಳ್ತಿರುವಂಥ ರೀತಿ, ಅವ್ರು ಕೊಡ್ತಾ ಇರುವಂಥ ಆ ಎಕ್ಸ್ಪ್ರೆಷನ್ಸು, ಇದೆಲ್ಲವೂ ಕೂಡ ಜನಗಳು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಇವ್ರು ಮರ್ತೋಗಿ ಅಲ್ಲಿ ಜಡ್ಜ್ ಸ್ಥಾನಕ್ಕೆ ಹೋಗಿ ಕೂತಿದ್ದಾರಾ ಅದು ಗೊತ್ತಾಗ್ತಿಲ್ಲ. ಇದಷ್ಟೇ ಅಲ್ಲ ನೋಡಿ, ನಿನ್ನೆ ಒಬ್ಬ ಯುವಕ ಶಶಿಧರ್ ಅಂತ ಬರ್ತಾನೆ. ಆತ ಫುಲ್ ಕಾನ್ಫಿಡೆಂಟ್ ಆಗಿ ಬರ್ತಾನೆ. ಬರುವಾಗ ಒಂದು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾನೆ. ಯಾರೂ ಕೂಡ ಅಪ್ರಿಷಿಯೇಟ್ ಮಾಡಲಿಲ್ಲ, ಒಂದು ಚೇರ್ ಅಪ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನೇರವಾಗಿ ಜಡ್ಜಸ್ಗಳಿಗೆ ಹೋಗಿದ್ದಾನೆ. ಸೊ ನಮಗೆ ನೀವು ಕಾಮೆಂಟ್ರಿ ಮಾಡೋ ಇದನ್ನಿಲ್ಲ, ನಿಮಗೆ ರೈಟ್ಸೇ ಇಲ್ಲ ನಿಮಗೆ ಅಂತ ಹೇಳಿ ಅಲ್ಲೊಂದು ಪಾಸ್ ಆಗುತ್ತೆ ಕಾಮೆಂಟ್. ಸೊ ಅಲ್ಲಿಯೂ ಕೂಡ ಎಕ್ಸ್ಪೋಸ್ ಮಾಡ್ಕೊಳ್ತಾರೆ. ಮತ್ತು ಆತನಿಗೆ ವಿನಯ್ ಅವರು ತುಂಬ ಓವರ್ ಕಾನ್ಫಿಡೆಂಟಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ಹೇಳಿ. ನೋಡಿ, ಸರ್ಕಲಲ್ಲಿ ಸೈಡ್ಸೇ ಇಲ್ಲ. ಅದನ್ನೆಲ್ಲರೂ ಕೂಡ ಗೂಗಲ್ ಮಾಡಿ ನೋಡಿ ಅದನ್ನು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಿದ್ದಾರೆ. ಸೊ ಈಗ ವಿನಯ್ ಅವರಿಗೆ ಆ ವಿಡಿಯೋ ರೀಚ್ ಆಗಿರ್ಬೋದು ಅನಿಸುತ್ತೆ. ಸೊ ನಾನು ಎಷ್ಟು ಫೂಲ್ ಥರ ಮಾಡಿದ್ನಲ್ಲ, ನಾನು ಎಷ್ಟು ಫುಲಿಸ್ಟಾಗಿ ಆಡ್ಬಿಟ್ನಲ್ಲ ಆ ಹುಡುಗನ ಜೊತೆಗೆ ಅಂತ ಹೇಳಿ. ಯಾಕಂತಂದರೆ ಆ ಹುಡುಗ ಸರಿಯಾಗಿ ಉತ್ತರ ಕೊಟ್ಟಿರ್ತಾನೆ 0 ಅಂತ ಹೇಳಿ. ಇವರು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳಿಬಿಟ್ಟು ತಮ್ಮ ಮರ್ಯಾದೆನ ತಾವೇ ತಕ್ಕೊಂಡಿರ್ತಾರೆ. ಇದಲ್ಲದೆ ಗಂಗಾರಂಗ ಅಂತ ಹೇಳಿ ಅವರು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಅವರು ಕೂಡ ಬಂದಿರ್ತಾರೆ. ಆಕೆ ಜೀವನದಲ್ಲಿ 108 ಕಷ್ಟಗಳನ್ನು ನಿಭಾಯಿಸ್ತಾ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗೆ ಬಂದು ಏನೇನೋ ತನಗೆ ಗೊತ್ತಿರೋ, ತನಗೆ ತಿಳಿದಿರುವಂಥ ವಿಡಿಯೋಗಳನ್ನು ಮಾಡ್ತಾ ಇವತ್ತು ಕ್ರಿಂಜೋ ಪಂಜೋ ಹೆಂಗೋ ಒಟ್ಟು ವಿಡಿಯೋಗಳನ್ನು ಮಾಡ್ತಾ ಜನಗಳಿಗೆ ನಗಿಸೋದ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆಕೆಗೆ ನಿನ್ನಲ್ಲಿ ಏನು ಟ್ಯಾಲೆಂಟ್ ಇಲ್ಲ, ನಿನ್ನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತೀರಾ ಕೆಟ್ಟದಾಗೆ ಆಕೆಗೆ ಎಕ್ಸ್ಪ್ರೆಷನ್ ಕೊಡ್ತಾ ಡಿಮೋಟಿವೇಟ್ ಮಾಡಿದ್ರು ಅಂತ ಹೇಳಿ ಅನ್ನಿಸ್ತಾ ಇದೆ. ಅಲ್ಲಿರುವಂಥ ನಿರೂಪಕ ಆಗಿರಲಿ ಮತ್ತು ಕೂತಿರುವಂಥ ಜಡ್ಜಸ್ಗಳಾಗಲಿ ಯಾರು ಕೂಡ ಒಂದು ಸ್ವಲ್ಪವೂ ಕೂಡ ಆಕೆಗೆ ನೀನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಲಿಲ್ಲ ಅನ್ನೋದು ಕೂಡ ಇದೆ. ಬನ್ನಿ ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿ, ಇವಾಗ ಕಾಮನ್ ಮ್ಯಾನ್ಗಳಿಗೇನು ಅಗ್ನಿ ಪರೀಕ್ಷೆ ನಡೀತಿದೆಯಲ್ಲ, ಸೊ ಈ ಅಗ್ನಿ ಪರೀಕ್ಷೆ ಬಗ್ಗೆ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಚಾರ ಏನು ಅಂತಂದರೆ ಜಡ್ಜಸ್ಗಳ ವಿಚಾರವೇ ಹೆಚ್ಚು ಚರ್ಚೆಯಲ್ಲಿದೆ. ಯಾಕಂತಂದರೆ ಇವರು ಸರಿಯಾಗಿ ಜಡ್ಜಿಂಗ್ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇವರು ಆ ಜಡ್ಜ್ ಸ್ಥಾನಕ್ಕೆ ಕೂತ್ಕೊಳ್ಳೋಕ್ಕೆ ಲಾಯಕ್ಕೆ ಇಲ್ಲ ಅಂತಿದ್ದಾರೆ. ಬಿಕಾಸ್ ಏನಂತಂತಂದರೆ ನೋಡಿ, ಶ್ರುತಿ ಮೇಡಮ್ನವ್ರ ಬಗ್ಗೆ ನಾವು ಮಾತನಾಡೋದಾದರೆ ಅವರು ಒಬ್ಬ ಹಿರಿಯ ನಟಿ, ಅದಲ್ಲದೆ ಅವ್ರದ್ದು ಸಿನಿಮಾ ಫೀಲ್ಡಲ್ಲೇ ಅವರು ಒಬ್ಬ ಮಹಾನ್ ಸಾಧಕಿ. ಅದಲ್ಲದೆ ಈ ಬಿಗ್ ಬಾಸ್ನ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳಾ ವಿನ್ನರ್ ಕೂಡ ಹೌದು. ಸೊ ಹಾಗಾಗಿ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಅವರು ಈ ರ್ಯಾಪರ್ ಸಾಂಗ್ಗಳನ್ನು ಹಾಡ್ಕೊಂಡು ಬಂದರು. ಆಮೇಲೆ ಅವ್ರದ್ದೇ ಆದಂಥ ಒಂದು ಸಾಧನೆಯ ಹಾದಿ ಇದೆ. ಸೊ ಅವರು ಕೂಡ ಓಕೆ ಕುತ್ಕೋಬೋದೇನೋ ಅಂತ ಅಂತಿದ್ದಾರೆ. ಇನ್ನು ಉಳಿದಂತಹ ಈ ಸಂಗೀತ ಮತ್ತು ವಿನಯ್ ಬಗ್ಗೆ ತುಂಬ ಕೆಟ್ಟದಾಗ ಕಾಮೆಂಟ್ ಮಾಡ್ತಿದ್ದಾರೆ. ವೈ ಅಂತಂದಾಗ ನೋಡಿ, ಇವರು ಸೀಸನ್ ವಿನ್ನರು ಕೂಡ ಆಗಿಲ್ಲ. ಮತ್ತು ಸೀಸನ್ನಲ್ಲಿದ್ದಾಗ ಬರೀ ಜಗಳ, ರಂಪಾಟ ಮತ್ತು ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಹೋಗೋದು, ಇಂಥದೇ ಜೆಲ್ಲಸ್ ಫೀಲ್ ಮಾಡಿಕೊಂಡು ಇಂಥದೇ ಮಾಡ್ಕೊಂಡು ಬಂದಿರುವಂಥ ಈ ಕಂಟೆಸ್ಟೆಂಟ್ಗಳು ಅದು ಹೆಂಗೆ ಜಡ್ಜಸ್ಗಳಾಗ್ತಾರೆ? ಇವ್ರು ಹೆಂಗೆ ಇನ್ನೊಬ್ಬರನ್ನ ಜಡ್ಜ್ ಮಾಡ್ತಾರೆ? ಇವ್ರಿಗೆ ಬಿಗ್ ಬಾಸ್ ಮನೆಗೆ ಹೋದಾಗ ಏನು ಮಾಡಬೇಕನ್ನೋ ನೆಟ್ಟಗೆ ಗೊತ್ತಿರಲಿಲ್ಲ. ಬರೀ ಜಗಳ ಕಾದಿದ್ದನ್ನು ಬಿಟ್ಟರೆ ಟ್ರೂ ಎಂಟರ್ಟೈನಿಂಗ್ ಅಂತ ಹೇಳಿ ಏನೂ ಮಾಡಲಿಲ್ಲ ಇವರು. ಅದು ಹೆಂಗೆ ಇವ್ರು ಜಡ್ಜಸ್ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರು ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರು ಮಾಡ್ತಿದ್ದಾರೆ. ಸೊ ಈ ಎಲ್ಲದರ ಮಧ್ಯೆ ಕೂಡ ಈಗ ಬಿಗ್ ಬಾಸ್ ಏನು ಮಾಡಿದೆ, ಒಟ್ಟಿನಲ್ಲಿ TRP ಗಿಮಿಕ್ಕ ಅಥವಾ ಏನು ಕತೆ ಗೊತ್ತಿಲ್ಲ, ಶ್ರುತಿ ಮೇಡಮ್ನವ್ರ ಜೊತೆಗೆ ಚಂದನ್ ಶೆಟ್ಟಿ ಮತ್ತು ಈ 4 ಜನ ಸೇರಿಸ್ಬಿಟ್ಟು ಇವ್ರನ್ನ ಜಡ್ಜ್ ಸ್ಥಾನಕ್ಕೆ ಹೋಗಿ ಕೂರಿಸಿದ್ದಾರೆ. ಜೂರಿಗಳು ಅಂತ ಹೇಳ್ತಾ ಇದ್ದಾರೆ. ಇವರು 4 ಜನ ಜೂರಿಗಳು. ಓಕೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಇವರೆಲ್ಲ. ಸೊ ಲಾಯಕ್ಕಿಲ್ಲ ಅಂತ ಹೇಳಿ ನೇರವಾಗಿ ಕಾಮೆಂಟ್ ಪಾಸ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿರ್ತಾರೆ. ಹೀಗಿದ್ರೂ ಸಹಿತ ಇವ್ರು ಏನಕ್ಕೆ ನೆಟ್ಟಿಗೆ ಜಡ್ಜ್ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಅಂತಂದರೆ ಕಾಮನ್ ಮ್ಯಾನ್ಗಳಿಗೆ ನೋಡಿ ಹೇಳ್ತೀನಿ, ಅವರು ನಿಮ್ಮಂಗೆ ಕ್ಯಾಮ್ರಾ ಫೇಸ್ ಮಾಡಿರೋದಿಲ್ಲ. ಕ್ಯಾಮ್ರಾ ಜಗತ್ತಿನ ಬಗ್ಗೆ ಗೊತ್ತಿಲ್ಲ, ಬಣ್ಣದ ಲೋಕದ ಬಗ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಾವಾಗಿರಬೇಕು, ವ್ಯಕ್ತಿತ್ವಗಳ ಆಟ ಆಡಬೇಕು ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ಅವರ ಮನಸ್ಸಿರೋದು ಮಾತ್ರ ಅಷ್ಟೇ. ಸೊ ನೀವಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು ಅವ್ರಿಗೆ ನೋಡಿ, ಆಯ್ತಪ್ಪ ಅವರು ಏನೋ ಅಂದ್ಕೊಂಡು ಬಂದವ್ರೆ, ಏನೋ ಡ್ರಾಮಾ ಅಂದ್ಕೊಂಡು ಬಂದವ್ರೆ, ಏನೇನೋ ಮಾಡ್ತಾ ಇದ್ದಾರೆ. ಹೌದು, ಮಾಡ್ತಾ ಇದ್ದಾರೆ, ಇಲ್ಲ ಅನ್ನಲ್ಲ.
ಯಾಕಂತಂದರೆ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಏನು ಮಾಡಬೇಕು, ಈ ಆಡಿಷನ್ನಲ್ಲಿ ನಾವು ಏನು ಮಾಡಿದ್ರೆ ಪಾಸ್ ಆಗ್ತೀವಿ ಅನ್ನೋ ಐಡಿಯಾನು ಕೂಡ ಕರೆಕ್ಟಾಗಿಲ್ಲ ಅವ್ರಿಗೆ. ನೀವು ಅದನ್ನು ಹೇಳ್ಕೊಡ್ಬೇಕಲ್ವಾ, ನೀವು ಅವ್ರಿಗೆ ಕ್ಲಾರಿಟಿ ಕೊಡಬೇಕು. ನೋಡಪ್ಪ ಹಿಂಗಲ್ಲ, ಅದು ಈ ಥರ ಇರೋದು ಈ ಒಂದು ಬಿಗ್ ಬಾಸ್ ಆಡಿಷನ್ನು, ನೀವು ಹೀಗೆ ಮಾಡಿದ್ರೆ ನೀವು ಸೆಲೆಕ್ಟ್ ಆಗ್ಬೋದು ಹೇಳಿ ಅಂತ ಹೇಳಿ ಕೇಳೋದೊಂದು ಒಂದು ವಿಚಾರಧಾರೆ ಇರುತ್ತೆ. ಆದರೆ ಇವ್ರು ಕೇಳುವಂಥದ್ದು ಹೆಂಗಂತದೆ, ಹಿಂಗೆ ಮಾಡಿದ್ರೆ ಒಳಗೆ ಹೋಗೋಕ್ಕಾಗತ್ತಾ, ಇಷ್ಟಕ್ಕೆಲ್ಲ ಕಳಿಸ್ಕೊಡೋಕ್ಕಾಗಂಗಿಲ್ಲ, ಈ ರೀತಿ ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇರುವಂಥದ್ದು. ನಾನು ಕಂಡಂಗೆ ಓಕೆ, ಅವರು 3 ಜನನೂ ಓಕೆ. ಯಾರಂತಂದರೆ ಈ ಸಂಗೀತ, ವಿನಯ್, ಚಂದನ್ ಶೆಟ್ಟಿ ವಯಸ್ಸಿನಲ್ಲಿ ಅಂದರೆ ವಯಸ್ಸು ಕಮ್ಮಿ ಇದೆ, ಇನ್ನೂ ರಕ್ತ ಕುದೀತಾ ಇರುತ್ತೆ, ಏನೋ ಹೇಳ್ಬೋದು. ಆದರೆ ಶ್ರುತಿ ಮೇಡಮ್ನವ್ರ ಬಗ್ಗೆನೂ ಕೂಡ ಮಾತನಾಡೋದಾದರೆ ಅದು ಯಾಕೆ ಅವ್ರ ಮುಖ ಅಷ್ಟು ಗಂಟು ಹಾಕೊಂಡು ಕೂತ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ನಗ್ತಾ ಇಲ್ಲ, ಅವ್ರಿಗೊಂದು ಪ್ರೋತ್ಸಾಹ ಕೊಡ್ತಾ ಇಲ್ಲ ಬಂದಿರುವಂಥ ಕಾಮನ್ ಮ್ಯಾನ್ಗಳಿಗೆ. ಓಕೆ ನೋಡಿ, ಎಲ್ಲ ದಾಟ್ಕೊಂಡು ಲಕ್ಷಾಂತರ ಜನ ಆಡಿಷನ್ ಕೊಟ್ಟಿದ್ದಾರೆ ಈ ಒಂದು ಏನಂದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ. ಸೊ ಇವರ ಮಧ್ಯೆ 62 ಜನ ಏನು ಸೆಲೆಕ್ಟ್ ಆಗಿದ್ದಾರಲ್ವಾ. ಸೊ ಆ 62 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಮೊದಲನೇದಾಗಿ ಅವರು ವೇದಿಕೆಗೆ ಬಂದಿದ ತಕ್ಷಣ ಒಂದು ಸಣ್ಣ ಅಪ್ರಿಷಿಯೇಷನ್. ಓಕೆ ನೀವು ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಾ, ಆಯಿತು, ಬಿಗ್ ಬಾಸ್ ಮನೆಗೆ ನೀವೇನಕ್ಕೆ ಹೋಗಬೇಕು ಅಂತ ಹೇಳಿ ಕೇಳೋದು ಅದೊಂದು ಇರುತ್ತಲ್ವ. ಹಾಗೇನಿಲ್ಲ, ಡೈರೆಕ್ಟಾಗಿಯೇ ಅದೊಂಥರ ಅದು ಯಾಕೆ ಹಂಗೆ ಅವ್ರು ಬಿಹೇವ್ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ. ಇನ್ನು ಸಂಗೀತ ವಿಚಾರಕ್ಕೆ ಬರೋಣ. ಈ ಒಂದು ಸಂಗೀತ ಅವರು ಯಾಕೆ ನೋಡಿ, ಬಿಗ್ ಬಾಸ್ ಮನೆಗೆ ಇವ್ರು ಹೋದಾಗ ಎಷ್ಟೋ ದಿನಗಳ ಕಾಲದವರೆಗೂ ಕೂಡ ಬರೀ ಇನ್ನೊಬ್ಬರನ್ನ ಗಮನಿಸ್ತಾನೆ ಬಂದರು. ಗಮನಿಸಿ ಅವ್ರು ಹೆಂಗೆ ಆಟ ಆಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಇವರು ಆಟ ಕಲ್ತವ್ರೆ. ಇವ್ರಿಗೇನು ಗೊತ್ತಿರಲಿಲ್ಲ ಬಿಗ್ ಬಾಸ್, ಅವ್ರ ಬಾಯಲ್ಲೇ ಬರುತ್ತೆ, ನನಗೇನು ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಹೋಗಿದ್ದೆ ಬಿಗ್ ಬಾಸ್ ಮನೆಗೆ ಅಂತ. ಸೊ ನಿಮ್ಮಷ್ಟಂತೂ ಅವರು ಅನ್ಪ್ರಿಪೇರ್ಡ್ ಆಗಂತೂ ಬರ್ತಾ ಇಲ್ಲ. ಸೊ ಅವರು ಪ್ರಿಪೇರ್ ಆಗಿನೇ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ, ಎಲ್ಲ ತಿಳ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ ಅವರು. ನೀವಂತೂ ಸೀಸನ್ನೇ ನೋಡಿರಲಿಲ್ಲ, ಇನ್ನೊಬ್ಬರ ಬಗ್ಗೆ ಹೇಳ್ತೀರಿ ನಿಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲ, ಬಿಗ್ ಬಾಸ್ ಬಗ್ಗೆನೇ ಗೊತ್ತಿಲ್ಲ ಅಂದರೆ ನೀವೇನಕ್ಕೆ ಹೋಗ್ತೀರಾ ಅಂತ. ನೀವು ಬಿಗ್ ಬಾಸ್ ಸೀಸನ್ಗಳನ್ನೇ ನೋಡಿಲ್ಲ ಅಂತಲೂ ಕೂಡ ನೀವು ಹೇಳಿದ್ದೀರಿ. ಸೊ ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮ್ಗಿಂತ ಬೆಟರ್ ಆಗಿದ್ದಾರೆ ಅವರು. ಮತ್ತು ಏನು ಕೊಟ್ಟರು ಚಾಲೆಂಜನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವರು. ಅದರಲ್ಲೂ ತಪ್ಪುಗಳನ್ನು ಹುಡುಕ್ತಾ ಇದ್ದಾರೆ. ವಾಯ್ ಅಷ್ಟು ತಪ್ಪುಗಳನ್ನು ಹುಡುಕೋ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಏನಿದೆ ಅದನ್ನು ವ್ಯಾಲಿಡಾಗಿ ಕೇಳಬೇಕು. ಅವ್ರಿಗೋಗಿ ಕ್ರಿಂಜು ಪಂಜು ಹಂಗೆ ಹಿಂಗೆ ಒಂದು ರೀತಿ ಅವ್ರು ಏನೋ ಒಂದು ಹೇಳ್ತಿರ್ತಾರೆ, ಅದಕ್ಕೆ ಇವ್ರದ್ದೊಂದು ಏನೋ ಎಕ್ಸ್ಪ್ರೆಷನ್ನು, ಆಮೇಲೆ ಶ್ರುತಿ ಮೇಡಮ್ನವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಏನೋ ಒಂಥರ ಬಿಹೇವ್ ಮಾಡ್ತಾ ಇರೋದು ಆ ಥರ. ಚಂದನ್ ಶೆಟ್ಟಿಯ ಬಗ್ಗೆ ನಾವು ಹೇಳೋದಾದರೆ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಇವರು ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ನನ್ನ ಫೀಲ್ ಆಗ್ತಾ ಇದೆ. ನಿಮ್ಮ ಪ್ರಕಾರ ಏನು ಕಾಮೆಂಟ್ ಮಾಡಿ. ಯಾಕಂತಂದರೆ ಇವ್ರಿಗೆ ಕಷ್ಟದ ದಿನಗಳು ಕೂಡ ಗೊತ್ತಿದೆ, ಮತ್ತು ಉತ್ತುಂಗ ಸ್ಥಾನಕ್ಕೆ ಹೋದಾಗ ಜನ ಯಾವ ರೀತಿ ಮೆಚ್ಚುಗೆ ಕೊಡ್ತಾರೆ, ಒಬ್ಬ ಕಾಮನ್ ಮ್ಯಾನ್ಗೆ ಒಂದು ಸಣ್ಣ ಅವಕಾಶ ಸಿಕ್ಕಾಗ ಅದು ಎಷ್ಟರ ಮಟ್ಟಿಗೆ ಹಿಟ್ಟು ಕೊಡುತ್ತೆ, ಒಂದು ಅವಕಾಶಕ್ಕಾಗಿ ಅದೆಷ್ಟು ಜನ ಕಾಯ್ತಿರ್ತಾರೆ ಅನ್ನೋದ್ರ ಆ ನೋವು ಇದೆ ಅನ್ನೋದು ಮಾತ್ರ ಚಂದನ್ ಶೆಟ್ಟಿಲಿ ಗೊತ್ತಾಗ್ತಿದೆ. ಸೊ ಹಾಗಾಗಿ ಚಂದನ್ ಶೆಟ್ಟಿ ತೊಗೊಳ್ತಿರೋ ನಿರ್ಧಾರದ ಬಗ್ಗೆ ನನಗೆ ಗೌರವ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ವಿನಯ್ ಅವ್ರ ಬಗ್ಗೆ ಕೂಡ ಹೇಳ್ತಾರೆ. ವಿನಯ್ ಅವರು ಯಾವಾಗ ನೋಡಿ ಅಂದರೆ ಅವ್ರ ಮ್ಯಾನರಿಸಮ್ ಅಲ್ಲಿ ಜಡ್ಜ್ ಆಗಿ ಕುತ್ಕೊಂಡಾಗ ಸ್ವಲ್ಪ ಮ್ಯಾನರಿಸಮ್ನ ಸರಿ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಏನಂತಂದರೆ ಅವರು ಒಂದು ಅವಕಾಶ ಕೊಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಇದೆ, ಅದು ವೆಲ್ ಆ್ಯಂಡ್ ಗುಡ್. ಕಾಮನ್ ಮ್ಯಾನ್ಗಳ ಮೇಲೆ ಅವರು ತೋರ್ತಾ ಇರುವಂಥ ಪ್ರೀತಿ, ಒಂದು ಸಣ್ಣ ಅವಕಾಶ ಸಿಗಲಿ ನೋಡೋಣ, ನೆಕ್ಸ್ಟ್ ರೌಂಡಿಗೆ ಇವರು ಪ್ರಿಪೇರ್ ಆಗಿ ಬರ್ಬೋದೇನೋ ಅನ್ನೋದು. ಅದನ್ನು ಬಿಟ್ಟರೆ ಇವರು ಯಾವ ರೀತಿ ಅಂತಂದರೆ ಅದೊಂದು ಮ್ಯಾನರಿಸಮ್, ಹಂಗ ನಿಮ್ಮ ತಲೆನ ನೀವೇ ಬೋಳಿಸ್ಕೊಳ್ಬೇಕು ಒಂದು ರೀತಿ, ಅದೊಂದು ಯಾಕೋ ವಿಯರ್ಡ್ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಈ 4 ಜನರ ಒಂದು ಅಂದರೆ ಇವ್ರು ಹೆಂಗಂತಂದರೆ ಜಡ್ಜಾಗಿ ಹೋಗಿ ಕೂತ್ಕೊಂಡು ಇವ್ರು ಹೆಂಗಂತಂದರೆ ತಮ್ಮ ಅದು ಮೌಲ್ಯಗಳನ್ನು ಇನ್ನೊಬ್ರಿಗೆ ಅವರು ಹಂಚಬೇಕು. ಆದರೆ ಇವ್ರು ಹೆಂಗೆ ಮಾಡ್ತಿದ್ದಾರೆ ಅಂದರೆ ಈಗ ಇನ್ನೊಬ್ರಲಿಂದ ಇವ್ರಿಗೆ ನೀಡಿದೆ, ಇನ್ನೊಬ್ರು ಇವ್ರಿಗೆ ಹೇಳ್ಕೊಡ್ಬೇಕಪ್ಪ ಅನ್ನೋ ರೀತಿಯಾಗಿ ಇವರು ಬಿಹೇವ್ ಮಾಡ್ತಾ ಇದ್ದಾರೆ, ಅದೊಂದು ಅನ್ನಿಸ್ತು. ಇನ್ನು ನಿನ್ನೆ ಅಗ್ನಿ ಪರೀಕ್ಷೆಯ ಆ ಒಂದು ಎಪಿಸೋಡ್ನಲ್ಲಿ ನಿನ್ನೆ ಏನಾಗುತ್ತೆ ಅಂತಂದರೆ ಒಂದು ಶಶಿಧರ್ ಅಂತ ಹೇಳಿ ಹುಡುಗ ಬರ್ತಾನೆ, 21 ವಯಸ್ಸಿನ ಹುಡುಗ, ಇಂಜಿನಿಯರಿಂಗ್ ಓದ್ತಿರ್ತಾನೆ ಆತ. ಸೊ ಆತನ ಆಟಿಟ್ಯೂಡ್ ಹೆಂಗಂತಂದರೆ ಅವರು ಇದೊಂದು ವ್ಯಕ್ತಿತ್ವದ ಆಟ ಆಗಿರೋ ಕಾರಣಕ್ಕಾಗಿ ನಾವು ಯಾರಿಗೂ ಕಾಮೆಂಟ್ ಮಾಡೋಕ್ಕಾಗಲ್ಲ. ನೀನು ಯಾಕೆ ಹಿಂಗೆ, ನೀ ಹಿಂಗೆ ಇರಬೇಕು ಹಂಗೆ ಇರಬೇಕು ಹೇಳೋಕ್ಕಾಗಂಗಿಲ್ಲ. ಯಾಕಂತಂದರೆ ಇದು ವ್ಯಕ್ತಿತ್ವದ ಆಟ, ಆ ವ್ಯಕ್ತಿತ್ವನೇ ಹಾಗೆ. ಸೊ ಆತ ಬಂದಿದ್ದ ತಕ್ಷಣವೇ ಆತ ಮೊದಲೇದಾಗಿ ಅಬ್ಸರ್ವ್ ಮಾಡಿದ, ಚಿಕ್ಕ ಹುಡುಗ ನೋಡಿ 21 ವಯಸ್ಸು ಚಿಕ್ಕ ಹುಡುಗ, ಬಂದ ತಕ್ಷಣವೇ ಅದೇ ಹೇಳ್ತಾನೆ ಆತ, ನಾನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದೆ, ಯಾರೂ ಒಂದು ಸಣ್ಣ ಚೇರಪ್ ಮಾಡಲಿಲ್ಲ ನನಗೆ. ಹೌದು ಇದು ಬೇಕಾಗಿತ್ತು, ಯಾಕಂತಂದರೆ ಲಕ್ಷಾಂತರ ಜನಗಳ ಮಧ್ಯೆ 62 ಜನ ಸೆಲೆಕ್ಟ್ ಆಗಿದ್ರೆ ಅದರಲ್ಲಿ ಈ ಶಶಿಧರ್ ಕೂಡ ಒಬ್ಬ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ರೆ ಒಂದು ಸಣ್ಣ ಅಪ್ರಿಷಿಯೇಷನ್ ಬೇಕಾಗಿತ್ತು, ಯಾರೂ ಮಾಡಲಿಲ್ಲ. ತದನಂತರ ಆತನ ಏನು ಗೊತ್ತೋ ಅದೇನೋ ಒಂದು ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. ಸೊ ಹೇಳೋ ರೀತಿ ಇರುತ್ತಲ್ಲ, ಹೇಳಿದ್ದೀನಿ ಏನೋ ಒಂದು ಯಾವುದೋ ಡ್ರಾಮಾ ಕೇಳ್ದಂಗೆ ಆಯಿತು. ಅವರು ನಿರೂಪಕ ನಿರಂಜನ್ ಅವ್ರು ಬರ್ತಾರೆ. ಅದಾದ ನಂತರ ನೀನು ಇಲ್ಲಿ ಬರೋ ಅಂಥದ್ದಲ್ಲ ಇದು, ಈ ಆಡಿಷನ್ ಅಲ್ಲ ಇದು, ನೀನು ಗಿಚ್ಚಿ ಗಿಲಿಗಿ ಬರಬೇಕು, ಗಿಚ್ಚಿ ಗಿಲಿಗಿಲಿ ಆ ಎಪಿಸೋಡಿಗೆ ಬರಬೇಕು, ನೀನು ಒಂಥರ
ಅಸಡ್ಡೆಯಾಗಿ ಮಾತನಾಡೋದು, ಅದಲ್ಲದೇ ಒಂದು ರೀತಿ ಏನಂತಂದ್ರೆ ಇವರೇ ಮೇಧಾವಿಗಳು ಅನ್ನೋ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾರೆ ಅವ್ರಗಳ ಮುಂದೆ. ಸೊ ಇದಲ್ಲದೇ ವಿನಯ್ ಗೌಡ ಅವರು ಒಂದು ಓವರ್ ಕಾನ್ಫಿಡೆಂಟಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ನಮಗೆ ಗೊತ್ತಿದ್ರೆ ಮಾತ್ರ ಇನ್ನೊಬ್ರಿಗೆ ನಾವು ಪ್ರಶ್ನೆ ಕೇಳಬೇಕಾಗತ್ತೆ, ಇಲ್ಲ ಅಂತಂದರೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋಬೇಕಾಗುತ್ತೆ ಅನ್ನೋದಕ್ಕೆ ನಿನ್ನೆ ಎಪಿಸೋಡ್ ಸಾಕ್ಷಿ ಆಗುತ್ತೆ. ಸೊ ನೋಡಿ, ಆ ಹುಡುಗ ಹೇಳ್ತಾನೆ, ಎಸ್ಪೆಷಲಿ ಆತ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರೋ ಕಾರಣಕ್ಕಾಗಿ ಎಲ್ಲಿನೂ ಸೈಡ್ಸ್ ಇಲ್ಲ ಸರ್, 0 ಸೈಡ್ಸ್ ಅಂತ ಹೇಳ್ತಾನೆ. ಆದ್ರೂ ಸಹಿತ ಇವರು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳ್ತಾರೆ. ಇವ್ರು ಅದು ಯಾವ ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಲಾಜಿಕ್ ಇರಲಿ, ಬಟ್ ಒಂದು ಜಡ್ಜ್ ಆಗಿ ಕೂತ್ಕೊಂಡಾಗ ಆ ಲಾಜಿಕ್ ಎಲ್ಲ ಬೇಡ. ಏನಿದೆ ಉತ್ತರ, ಆ ಉತ್ತರನ ಮಾತ್ರ ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ಅದಕ್ಕೆ ಸರಿಯಾಗಿ ಪ್ರಶ್ನೆ ಕೇಳೋದನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ಆಮೇಲೆ ಅಲ್ಲಿ ತಪ್ಪು ಪ್ರಶ್ನೆ ಕೇಳಿದಾರೆ ಅಂತ ಗೊತ್ತಿದ್ರು ಸಹಿತ ಈ 3 ಜನ ಏನು ಜಡ್ಜಸ್ಗಳಾಗಿದ್ರೆ ಇವ್ರು ಬಾಯಿ ಮುಚ್ಕೊಂಡೇ ಕೂತಿದ್ರು. ಯಾಕಂತಂದರೆ ಆ ಪ್ರಶ್ನೆಗೆ ಇವ್ರ ಹತ್ರ ಉತ್ತರನೂ ಇಲ್ಲ ಮತ್ತು ಆ ಪ್ರಶ್ನೆ ಹಿಂಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡ್ರು, ಕನ್ಫ್ಯೂಷನ್ ಸ್ಟೇಟಸಲ್ಲೇ ಇವರಿದ್ರು. ಸೊ ನೋಡಿ, ಅಂದರೆ ಇವರು ಜಡ್ಜಸ್ ಆಗಿ ಕೂತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹೇಳ್ಬೋದಾಗಿತ್ತು, ಇಲ್ಲ ನೀವೇ ವಿನಯ್, ನೀವೇ ತಪ್ಪಾಗಿ ಕೇಳಿದ್ರಿ ಅಂತ ಇವರು ಹೇಳ್ಬೋದಾಗಿತ್ತಲ್ಲ. ಇವ್ರಿಗೇನ ವಾಯ್ಸ್ ರೈಸ್ ಮಾಡೋಕ್ಕೆ ಬರಲ್ಲ, ಇವ್ರಿಗೇನೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದಮೇಲೆ ಇನ್ನು ಅವ್ರಿಗೇನು ಇವರು ಕಲಿಸ್ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದಾದ ನಂತರ ಈ ಗಂಗಾ ಅಂತಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೊ ಈ ಗಂಗಾ ಬಂದಾಗ ಕೆಲವರ ಎಕ್ಸ್ಪ್ರೆಷನ್ನ ನಾನು ತುಂಬ ಗಮನಿಸಿದೆ. ಹೇಗೆ ಅಂತಂದರೆ ಈ ಒಮ್ಮ ಏನು ಮಾಡ್ತಾ ಇದ್ದಾಳೆ, ಏನು ಕತೆ ಅನ್ನುವಂಥದ್ದು. ಆಕೆ ಏನು ಮಾಡ್ತಾಳೆ ಅಂತಂದರೆ, ಬಂದ ತಕ್ಷಣ ತನ್ನ ಎಂಟ್ರಿಗೆ ತಾನೇನೋ ಒಂದು ಡೈಲಾಗ್ ಹೇಳ್ಕೊಂಡು ತಾನೇನೋ ಒಂದು ತನ್ನಲ್ಲಿರುವಂಥ ಟ್ಯಾಲೆಂಟನ್ನು ಹೊರಗೆ ಹಾಕಬೇಕು ಅಂತ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದು ಆಕೆಗೆ ಇಷ್ಟ. ಸೊ ಚೆನ್ನಾಗಿದೆ ಅಂತ ಹೇಳಿಬಿಟ್ಟೆ ಇವರು ಲಕ್ಷಾಂತರ ಜನದಲ್ಲಿ ಈ 62 ಜನ ಏನು ಸೆಲೆಕ್ಟ್ ಆಗಿದ್ರಲ್ಲ ಅವ್ರ ಜೊತೆ ಇವಳನ್ನು ಕೂಡ ಕಳಿಸ್ಕೊಟ್ಟವ್ರೆ, ಆಯಿತಾ. ಸೊ ಹಾಗಾಗಿ ಬಂದವಳು ಅದನ್ನೇ ತೋರಿಸ್ಬೇಕು ಅಂತ ಬಂದಾದ ನಂತರ ಏನು ಬಿಹೇವ್ ಮಾಡಿದ್ರು ಇವ್ರು ಜಡ್ಜಸ್ಗಳು, ಏನು ಮಾಡ್ತಿದ್ದೀರಾ ಗಂಗಾ ಅವರೇ ಅಂತ ಹೇಳ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅವರು. ಅದು ಸರಿ ಇರಲಿಲ್ಲ ನನ್ನ ಪ್ರಕಾರ. ಅದಾದ ನಂತರ ಮೊದಲು ನಿಮ್ಮ ಇಂಟ್ರೊಡಕ್ಷನ್ ಮಾಡಿಕೊಡ್ರಿ ಅಂತ ಹೇಳಿದಾಗ ಆ ಬೊಮ್ಮ ಪ್ಯಾನಿಕ್ ಆಗಿಬಿಡ್ತಾಳೆ. ನಾನು ಅದನ್ನೇ ಮಾಡ್ತುಬಿಟ್ಟೆ, ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾಳೆ. ಸೊ ಅದಾದ ನಂತರ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ, ಇದೆಲ್ಲ ಒಂಥರ ರೀಲ್ ಥರ ಅನ್ನಿಸ್ತಾ ಇದೆ. ಆಮೇಲೆ ನೀವು ಕ್ರಿಂಜ್ ಥರ ಇದ್ದೀರಾ, ಕ್ರಿಂಜ್ ಅನ್ನಿಸ್ತಾ ಇದೆ. ಆಮೇಲೆ ನಿಮ್ಮ ಮಕ್ಕಳು ಕೂಡ ಇದನ್ನೇ ಮಾಡೋದನ್ನು ಕಲ್ತ್ಬಿಟ್ರೆ. ಒಂದು ಹೇಳ್ತೀನಿ, ಅವಮ್ಮ ಕಾಮಿಡಿ ಮಾಡ್ತಾ ಇದ್ದಾಳೆ, ಆದರೆ ಎಲ್ಲಿನೂ ಕೂಡ ಕೆಟ್ಟದಾಗಿ ಸೆರಗು ಹಾಸೋದೇ ಆಗಿರಲಿ ಅಥವಾ ಸೆರಗು ಬಿಚ್ಚೋ ಅಂಥ ವೀಡಿಯೋಗಳಾಗಿರಲಿ ಅಥವಾ ಏನೋ ಒಂದು ಅಕ್ರಮ ಸುಲಿಗೆ ಈ ಥರದ್ದನ್ನು ಮಾಡ್ತಾ ಇಲ್ಲ. ಆಕೆ ಮಗಳು ಅದನ್ನು ಕಲ್ತ್ಕೊಂಡು ಇನ್ಸ್ಪಿರೇಷನ್ ಆಗಿ ಆಕೆನೂ ಹಾಗೆ ಮಾಡೋಕ್ಕೆ. ಈಕೆದೇನಂತಂತಂದರೆ ಈಕೆ ಟ್ಯಾಲೆಂಟ್ ಏನಂತಂದರೆ ಕಾಮಿಡಿ ಈ ರೀತಿಯಾಗಿ ಮಾಡ್ಬೇಕಂತ ಮಾಡ್ತಾ ಇದ್ದಾಳೆ. ಅದು ಆಕೆ ಮಗಳಿಗೆ ಬಿಟ್ಟಿದ್ದು, ಆಕೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಅದು ಬಿಟ್ಟು ಆ ಒಂದು ಈ ಫ್ಯಾಮಿಲಿ ವಿಚಾರನೆಲ್ಲ ಇಲ್ಲಿ ತಗೊಂಬಂದು ಇಲ್ಲಿ ಕೇಳುವಂಥ ಅವಶ್ಯಕತೆ ಇರಲಿಲ್ಲ. ಅದಲ್ದೇ ಶ್ರುತಿ ಅವರು ಹೇಳ್ತಾರೆ, ನೀವೊಂದು ಪ್ರಪೋಸ್ ಮಾಡಿ ನಿರಂಜನ್ಗೆ ಹೆಂಗೆ ಮಾಡ್ತೀರಾ ನೋಡ್ತೀನಿ ಅಂತ ಹೇಳ್ತಾರೆ. ಸೊ ಆ ಟೈಮ್ನಲ್ಲಿ ಇಲ್ಲಿ ಗಂಗಾ ಮಾಡಿರೋ ಮಿಸ್ಟೇಕ್ ಏನು ಅಂತಂದರೆ, ಇಲ್ಲಿ ನಾನು ಏನು ಈ ರೀಲ್ ಬಗ್ಗೆ ಮಾಡ್ತಾ ಇದ್ದೀನಲ್ಲ ಈ ರೀತಿ ಅದು ಇಷ್ಟ ಆಗ್ತಾ ಇಲ್ಲ ಜಡ್ಜಸ್ಗಳಿಗೆ. ಸೊ ನನ್ನ ರಿಯಾಲಿಟಿ ಏನಿದೆ ಅದನ್ನು ನಾನು ಹೇಳ್ಕೊಂಬಿಡೋಣ, ನಂದು ಹೆಂಗಿದೆ ನನ್ನ ಜೀವನ ಆಗಲಿ ಮತ್ತು ನಾನು ಏನು ಮಾಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ ಅದನ್ನು ಹೇಳಿಬಿಟ್ಟಿದ್ರೆ ಅಲ್ಲಿ ಸೆಲೆಕ್ಟ್ ಆಗ್ತಿದ್ರೋ ಏನೋ ಗಂಗಾ, ಅದು ಗೊತ್ತಿಲ್ಲ. ಬಟ್ ಏನಂತಂದರೆ ಆಕೆ ಏನು ಮಾಡಿದ್ಲು, ಬರೀ ತನ್ನ ಹೆಂಗೆ ರೀಲ್ಗಳನ್ನು ಮಾಡ್ಕೊಂಡು ಬಂದಿದ್ದಾಳಲ್ಲ ಅದೇ ಗುಂಗಲ್ಲೇ ಇದ್ಬಿಟ್ಲು. ಅದಾದ ನಂತರ ಶ್ರುತಿಯವರು ಮತ್ತೊಂದು ಅವಕಾಶ ಕೊಡ್ತಾರೆ. ನೋಡು, ಈಗ ನಿನ್ನ ಗಂಡ ಕುಡಿತಾನಲ್ವಾ, ಸೊ ಈಗ ನಿನ್ನ ಗಂಡನಿಗೆ ಕುಡಿಯೋಕ್ಕೆ ಬಿಡು ಅಂತ ಹೇಳಿ ಅದನ್ನು ಹೇಳಬೇಕು, ಅದನ್ನು ಹೆಂಗೆ ರಿಕ್ವೆಸ್ಟ್ ಮಾಡ್ಕೊತೀಯ ಮಾಡ್ಕೊ ಅಂತಂದಾಗ ಅದನ್ನೊಂಥರ ವಿಚಿತ್ರವಾಗಿ ಮಾಡಿಕೊಂಡ್ರು ಅವರು. ಅದನ್ನೇ ನೀಟಾಗಿ ಅದನ್ನೇ ಹೇಳೋದು ಅದನ್ನೆಲ್ಲ ಮಾಡ್ಬೋದಾಗಿತ್ತು. ಅಗೇನ್ ಇವರು ರೀಲಲ್ಲಿ ಹೆಂಗೆ ಮಾಡ್ತಾರಲ್ಲ ಹಾಗೆ ಮಾಡಿದ್ರು. ಸೊ ಆ ರೀತಿಯಾಗಿ ಬೇಡ ಆಗಿತ್ತು. ಸೊ ಆ ಟೈಮ್ನಲ್ಲಿ ಈಗ ಆಕೆ ತನ್ಗೆ ಹೆಂಗೆ ಬೇಕೋ ಹಂಗೆ ತೋಚದಂಗೆ ಹಂಗೆ ಮಾಡ್ತಾವಳೆ, ಆಯಿತಾ. ಸೊ ಅಲ್ಲಿ ಜನ ಅದನ್ನು ಇಷ್ಟಪಡ್ತಾರೋ ಅಥವಾ ತೆಗಳ್ತಾರೋ ಜನಕ್ಕೆ ಬಿಟ್ಬಿಡ್ಬೇಕು. ನೀವು ಅದನ್ನು ಹೆಂಗಂತಂತಂದರೆ ಒಂಥರ ಅದನ್ನು ಎಕ್ಸ್ಪ್ರೆಷನ್ ಕೊಡ್ತಾ ಇರೋದೇನು. ಆಮೇಲೆ ವಿನಯ್ ಅವರು ಸಾಕು ನಿಲ್ಲಿಸು. ಆಮೇಲೆ ಇಲ್ಲಿ ಶ್ರುತಿ ಅವರು ಕೂಡ ಒಂಥರ ವಿಯರ್ಡಾಗಿ ಬಿಹೇವ್ ಮಾಡ್ತಿರೋದು. ಸೊ ಇದೆಲ್ಲವೂ ಕೂಡ ಸರಿ ಇರಲಿಲ್ಲ ಅಂತ ಅನ್ನಿಸ್ತು. ಸೊ ನಿಮ್ಮ ಪ್ರಕಾರ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಗಂಗಾ ಅವ್ರದ್ದು ತಪ್ಪ ಅದಲ್ಲದೇ ಆಮೇಲೆ ಗಂಗಾ ಅವ್ರಿಗೆ ಏನಂತಂದರೆ ಎಲ್ಲರೂ ಅವ್ರು ಹಂಗೆ ಬಿಹೇವ್ ಮಾಡ್ತಾ ಇರೋದೇನೋ ಸಿಟ್ಟು ಬಂತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಯಾರಿಗೂ ಕೂಡ ನಮಸ್ಕಾರ ಹೇಳಿದೆ ಬಾಯ್ ಹೇಳಿದೆ ಅವ್ರು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ. ಒಂದು ರೀತಿ ಅಮುಕು ಥರನೇ ಒಂದು ವರ್ಷನ್ ಆಗಿಬಿಡ್ತೀವಿ ಅವ್ರದ್ದು. ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ಮಾಡ್ತಾರೆ ಏನು ಕತೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಜಡ್ಜಸ್ಗಳು ನೋಡಿ ಇನ್ನೊಬ್ಬರಿಗೆ ಇವರು ಹೇಳ್ಕೊಡ್ಬೇಕು, ನೀವು ಹಿಂಗಿರ್ಬೇಕು ಹಂಗಿರಬೇಕು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ. ಮತ್ತು ಅವರ ಆಯ್ಕೆ ಪ್ರಕ್ರಿಯೆ ಕೂಡ ತುಂಬ ಹೆಂಗಿರಬೇಕು ಅಂತಂದರೆ ಸ್ವಲ್ಪ ಸ್ವೀಟಾಗಿರಬೇಕು. ಓಕೆ, ನೀವು ಸ್ಟ್ರಾಂಗ್ ಆಗಿ ಕಂಟೆಸ್ಟೆಂಟ್ನ ಆಯ್ಕೆ ಮಾಡಿ ಇಲ್ಲ ಅನ್ನಲ್ಲ, ಬಟ್ ಅದನ್ನೇ ಸ್ವಲ್ಪ ಸ್ವೀಟಾಗಿ ಹೇಳಿ ಕೇಳ್ತಾರವರು ಅಂತ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.